ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026 ಈ ವರ್ಷದಲ್ಲಿ ಈ ಜನವರಿ 27 ನಂತರ ವೃಷಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟಗಳನ್ನು ಕಂಡಿದ್ದೀರಿ. ಈ ವೃಷಭ ರಾಶಿಯವರಿಗೆ ಜನವರಿ 27 ನಂತರ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಈ ರಾಶಿಯವರಿಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದರ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿಕೊಂಡು ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ಈ ಜನವರಿ ತಿಂಗಳು ನಿಮಗೆ ಸ್ವಲ್ಪ ವಿಭಿನ್ನವಾಗಿ ಪ್ರಾರಂಭವಾಗ್ತದೆ ಈ ವೃಷಭ ರಾಶಿಯವರಿಗೆ. ತಿಂಗಳ ಮೊದಲ ವಾರದಲ್ಲಿಯೇ ನೀವು ಅನೇಕ ವಿಷಯಗಳನ್ನು ಮೌನವಾಗಿ ನಿಭಾಯಿಸುತ್ತಿರುವಂತೆ ಭಾಸವಾಗಿರ್ತದೆ. ಅದರಲ್ಲೂ ಜವಾಬ್ದಾರಿಗಳು, ದಾಖಲೆಗಳು, ಹಠಾತ್ ಬದಲಾವಣೆಗಳು ಅಥವಾ ಎಲ್ಲದರೊಂದಿಗೆ ಚರ್ಚಿಸಲು ಇಷ್ಟಪಡದಂತಹ ವಿಷಯಗಳು ಹೊರಗಿನಿಂದ ನೋಡುವವರಿಗೆ ನೀವು ಸಾಮಾನ್ಯವಾಗಿ ಕಂಡರೂ ಆಂತರಿಕವಾಗಿ ನೀವು ಸಾಕಷ್ಟು ವಿಷಯಗಳನ್ನು ಲೆಕ್ಕಾಚಾರ ಹಾಕುವಂಥವ ಜನರಾಗಿರ್ತೀರಿ ಸ್ನೇಹಿತರೆ. ಅದರಲ್ಲೂ ಈ ಜನವರಿ ಮಧ್ಯಭಾಗದಲ್ಲಿ ವಾತಾವರಣವು ಹಗುರವಾಗ್ತಾ ಹೋಗ್ತದೆ ಮತ್ತು ಸ್ಪಷ್ಟವಾಗ್ತಾ ಹೋಗ್ತದೆ. ನಿಮ್ಮ ಮನಸ್ಸು ಮುಕ್ತವಾದಂತೆ, ಆತ್ಮವಿಶ್ವಾಸ ಮರಳಿದಂತೆ ಮತ್ತು ಸರಿಯಾದ ದಿಕ್ಕು ಕಾಣುವಂತೆ ನಿಮಗೆ ಭಾಸವಾಗಲಿದೆ. ಸೂರ್ಯನು ಜನವರಿ 14ರಂದು ನಿಮ್ಮ 9ನೇ ಮನೆಗೆ ಮತ್ತು ಕುಜನು ಜನವರಿ 16ರಂದು ಅದೇ ಮನೆಗೆ ಪ್ರವೇಶವನ್ನು ಆಲ್ರೆಡಿ ಮಾಡಿರೋ ಕಾರಣ ಅದೃಷ್ಟದ ಬೆಂಬಲ ಈ ತಿಂಗಳು ಕೊನೆವರೆಗೂ ಕೂಡ ಹೆಚ್ಚಾಗಲಿದೆ. ಪ್ರಯಾಣ ಮತ್ತು ಕಲಿಕೆ ಸಕ್ರಿಯವಾಗ್ತಾ ಹೋಗ್ತದೆ. ನಿಮ್ಮ ವೃತ್ತಿಪರ ನಿರ್ಧಾರಗಳು ದಿಟ್ಟ ಮತ್ತು ಪ್ರಾಯೋಗಿಕವಾಗಿರ್ತವೆ ಸ್ನೇಹಿತರೆ. 2ನೇ ಮನೆಯಲ್ಲಿರುವಂತಹ ಗುರು ಹಣಕಾಸು, ಕುಟುಂಬದ ಬೆಂಬಲ ಮತ್ತು ಉತ್ತಮ ಮಾತುಗಾರಿಕೆಯನ್ನು ಬೆಂಬಲಿಸಲಿದ್ದಾರೆ. 11ನೇ ಮನೆಯಲ್ಲಿರುವಂತಹ ಶನಿ ನಿಧಾನವಾಗಿ ಆದರೆ ಸ್ಥಿರವಾದ ಲಾಭವನ್ನು ನೀಡಲಿದ್ದಾರೆ ಅಂತಲೇ ಹೇಳ್ಬೋದು. 10ನೇ ಮನೆಯಲ್ಲಿರುವಂತಹ ರಾಹು ನಿಮ್ಮ ವೃತ್ತಿ ಜೀವನವನ್ನು ಬಹಳ ಸಕ್ರಿಯಗೊಳಿಸಲಿದ್ದಾರೆ. ನೀವು ಎಂದಿಗಿಂತಲೂ ಹೆಚ್ಚು ಗಮನಕ್ಕೆ ಬರ್ತಾ ಹೋಗ್ತೀರಿ ಮತ್ತು ಚರ್ಚಿಸಲ್ಪಡ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲೂ ಈ ಜನವರಿ 27 ನಂತರ ಕೆಲಸವು ಶಾಂತವಾಗಿದ್ದರೂ ತೀವ್ರವಾಗಿರುವಂತೆ ಮೊದಲ ವಾರದಲ್ಲಿ ಭಾಸವಾಗಿರುತ್ತದೆ. ನೀವು ಸೂಕ್ಷ್ಮ ಕಾರ್ಯಗಳು, ಗೌಪ್ಯ ಜವಾಬ್ದಾರಿಗಳು ಅಥವಾ ಬಹಿರಂಗವಾಗಿ ವಿವರಿಸಲಾಗದಂತಹ ಒತ್ತಡವನ್ನು ನಿಭಾಯಿಸಿರ್ತೀರಿ. ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸಿರ್ಬೋದು ಸ್ನೇಹಿತರೆ. ಇದು ನಿಮಗೆ ತೊಂದರೆ ನೀಡಲು ಅಲ್ಲ, ಆದರೆ ನಿಮ್ಮ ಪಾತ್ರವು ಪ್ರಮುಖವಾಗುತ್ತದೆ ಎಂಬ ಕಾರಣಕ್ಕೆ ಅಂತಲೇ ಹೇಳ್ಬೋದು. ನಿಮ್ಮ ವೃತ್ತಿ ಜೀವನ ದಿಕ್ಕು ಈ ಕೊನೆಯ ವಾರದಲ್ಲಿ ಸಾಕಷ್ಟು ಬದಲಾಗಲಿದೆ. ತಂಡವನ್ನು ಬದಲಾಯಿಸುವುದು, ಕೆಲಸದ ಪಾತ್ರವನ್ನು ಬದಲಾಯಿಸುವುದು ಅಥವಾ ಉತ್ತಮ ಭವಿಷ್ಯವನ್ನು ನೀಡುವ ಕೌಶಲ್ಯವನ್ನು ಕಲಿಯುವ ಬಗ್ಗೆ ನೀವು ಯೋಚನೆಯನ್ನು ಮಾಡಬಹುದು ಸ್ನೇಹಿತರೆ. ನೀವು ತಕ್ಷಣ ಕಾರ್ಯನಿರ್ವಹಿಸದಿದ್ದರೂ ಆ ಆಲೋಚನೆ ಈಗ ಪ್ರಬಲವಾಗಿರ್ತದೆ ಅಂತಲೇ ಹೇಳ್ಬೋದು. ಜನವರಿ 14ರ ನಂತರ ನೀವು ಹೆಚ್ಚು ಭರವಸೆ ಮತ್ತು ಸ್ಪಷ್ಟತೆಯನ್ನು ಅನುಭವಿಸ್ತಾ ಹೋಗ್ತೀರಿ. ಹಿರಿಯರು ಅಥವಾ ಮಾರ್ಗದರ್ಶಕರು ನಿಮ್ಮನ್ನು ಬೆಂಬಲಿಸಬಹುದು. ನಿಮ್ಮಲ್ಲಿ ಕೆಲವರು ಕೆಲಸಕ್ಕಾಗಿ ಪ್ರಯಾಣಿಸಲು ಸೆಮಿನಾರ್, ತರಬೇತಿ ಅಥವಾ ಪ್ರಮುಖ ಅಧಿಕೃತ ಸಭೆಗಳಲ್ಲಿ ಭಾಗವಹಿಸಲು ಅವಕಾಶಗಳನ್ನು ಪಡೆಯುವಂತಹ ಚಾನ್ಸಸ್ ಇರಲಿದೆ. ಅದರಲ್ಲೂ ಜನವರಿ 16ರಂದು ಆಲ್ರೆಡಿ ಗ್ರಹಗಳ ಸಂಚಾರ ಆಗಿರೋ ಕಾರಣ ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಬಲಗೊಳ್ತಾ ಹೋಗ್ತದೆ. ನೀವು ದೃಢವಾಗಿ ಮಾತನಾಡಲು, ಉತ್ತಮವಾಗಿ ಚೌಕಾಶಿ ಮಾಡಲು ಮತ್ತು ಹೆಚ್ಚು ಯೋಚಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭವನ್ನು ಮಾಡ್ತಾ ಹೋಗ್ತೀರಿ. ಮನ್ನಣೆ ಪಡೆಯಲು, ಉತ್ತಮ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಮತ್ತು ಸಭೆಗಳಲ್ಲಿ ಅಧಿಕಾರಯುತವಾಗಿ ಮಾತನಾಡಲು ಇದು ಉತ್ತಮವಾದಂತಹ ಹಂತ ಅಂತಲೇ ಹೇಳ್ಬೋದು. ಅದರಲ್ಲೂ ಜನವರಿ 17ರಂದು ಗ್ರಹಗಳ ಸಂಚಾರವು ಉಂಟಾಗಿರೋ ಕಾರಣ ಸಂವಹನ ಮತ್ತು ದಾಖಲೆಗಳ ಕೆಲಸ ಸುಧಾರಿಸ್ತಾ ಬರ್ತದೆ. ಸಂದರ್ಶನಗಳು, ಪ್ರಸ್ತುತಿಗಳು ಮತ್ತು ಅನುಮೋದನೆಗಳು ವೇಗವಾಗಿ ಚಲಿಸ್ತಾ ಹೋಗ್ತದೆ. ನೀವು ಉದ್ಯೋಗ ಬದಲಾವಣೆಯನ್ನು ಯೋಜಿಸುತ್ತಿದ್ದರೆ ಈ 2ನೇ ವಾರದಲ್ಲಿ ಉತ್ತಮವಾದ ಪ್ರತಿಕ್ರಿಯೆಯನ್ನು ಕಂಡಿರ್ತೀರಿ. ಅದೇ ರೀತಿಯಲ್ಲಿ ಈ ಕೊನೆಯ ವಾರವೂ ಕೂಡ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಂಡಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ವಿಷಯಗಳು ನಿಧಾನವಾಗಿ ನಡೀತಿದೆ ಎಂದು ನಿಮಗೆ ಪ್ರಗತಿಯನ್ನು ನೀವು ಅನುಮಾನಿಸಲಿಕ್ಕೆ ಹೋಗಬೇಡಿ. ಶನಿಯು ಹಂತ ಹಂತವಾಗಿ ಫಲಿತಾಂಶವನ್ನು ಈ ರಾಶಿಯವರಿಗೆ ನೀಡೋ ಕಾರಣ ಯಾವುದೇ ಅನುಮಾನ ಬೇಡ ಅಂತಲೇ ಹೇಳ್ಬೋದು. ಈ ತಿಂಗಳು ನಿಮಗೆ ಭದ್ರ ಬುನಾದಿಯನ್ನು ಹಾಕುವಂತಹ ತಿಂಗಳು ಅಂತಲೇ ಹೇಳ್ಬೋದು.
ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ವೃಷಭ ರಾಶಿಯವರಿಗೆ ನಿಮಗೆ ಈ ತಿಂಗಳು ಬೆಂಬಲವನ್ನು ನೀಡುವಂತಹ ತಿಂಗಳಾಗಿತ್ತು. 2ನೇ ಮನೆಯಲ್ಲಿರುವಂತಹ ಗುರುವಿನಿಂದ ಹಣಕಾಸಿನ ವಿಷಯಗಳು ನಿಧಾನವಾಗಿ ಮತ್ತು ಸ್ಥಿರವಾಗಿ ಸುಧಾರಿಸ್ತಾ ಬಂದಿದೆ. ನಿಮ್ಮ ಆದಾಯವು ಹೆಚ್ಚು ಸ್ಥಿರವಾಗುತ್ತಿದೆ ಅಥವಾ ಅಗತ್ಯವಿದ್ದಾಗ ಕುಟುಂಬದಿಂದ ಸಹಾಯವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ. ಅದರಲ್ಲೂ ನಿಮಗೆ ಕೆಲವರಿಗೆ ಹಠಾತ್ ಖರ್ಚುಗಳು ಕೂಡ ಎದುರಾಗ್ಬೋದು. ಅಂದರೆ ಆರೋಗ್ಯ, ರಿಪೇರಿ, ವಿಮೆ, ಬಾಕಿ ಇರುವಂತಹ ಸಾಲಗಳು ಅಥವಾ ಕುಟುಂಬದ ಜವಾಬ್ದಾರಿಗಳು ಈಗಲೇ ಏಕೆ ಅಂತೂ ನಿಮಗೆ ಅನ್ನಿಸ್ಬೋದು ಸ್ನೇಹಿತರೆ. ಉಳಿತಾಯವನ್ನು ಯೋಜಿಸಲು, ಹಳೆಯ ಸಾಲಗಳನ್ನು ತೀರಿಸಲು, ಹಾಗೆ ದೀರ್ಘಕಾಲೀನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಕೊನೆಯ ವಾರವು ಉತ್ತಮವಾಗಿರಲಿದ್ದು, ಅಪಾಯಕಾರಿ ಹೂಡಿಕೆಗಳಿಂದ ತಪ್ಪಿಸಿ ಮತ್ತು ಆಪ್ತರಿಗೂ ಸಹ ಕುರುಡರಾಗಿ ಸಾಲವನ್ನು ನೀಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ನಿಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನು ಮೊದಲು ಉಳಿತಾಯಕ್ಕೆ ಹಾಕಿ ನಂತರ ಖರ್ಚು ಮಾಡಿ. ಈ ಸರಳ ಅಭ್ಯಾಸವನ್ನು ನೀವು ಪ್ರತಿ ತಿಂಗಳು ಮಾಡಿಕೊಂಡ್ರೆ ಈ ವರ್ಷವು ಉತ್ತಮವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸ್ಬೋದು ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನಕ್ಕೆ ಈ ತಿಂಗಳು ಸ್ವಲ್ಪ ಸಮತೋಲನದ ಅಗತ್ಯವಿದೆ ಅಂತಲೇ ಹೇಳ್ಬೋದು. 4ನೇ ಮನೆಯಲ್ಲಿ ಕೇತು ಇರೋದರಿಂದ ನೀವು ಮನೆಯಲ್ಲಿ ಸ್ವಲ್ಪ ಅಲಿಪ್ತವಾಗಿ ಅಥವಾ ಭಾವನಾತ್ಮಕವಾಗಿ ಕಾಣಿಸ್ಕೊಳ್ಬೋದು. ನೀವು ಮನೆಯಲ್ಲಿದ್ದರೂ ನಿಮ್ಮ ಮನಸ್ಸು ಹೊರಗಡೆ ಇರ್ತದೆ. ಕೆಲಸ, ಹಣ ಅಥವಾ ಭವಿಷ್ಯದ ಕಡೆ ಹೆಚ್ಚು ಯೋಚನೆಯನ್ನು ಮಾಡ್ತಾ ಹೋಗ್ತೀರಿ. ನೀವು ತಾಯಿ ಅಥವಾ ಹಿರಿಯರೊಂದಿಗೆ ವಾಸಿಸುತ್ತಿದ್ದರೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಮೌನ ಅಥವಾ ಗಮನ ಕೊರತೆಯಿಂದಾಗಿ ಸಣ್ಣ ತಪ್ಪು ಗ್ರಹಿಕೆಗಳು ಉಂಟಾಗ್ಬೋದು. ಅದೇ ಸಮಯದಲ್ಲಿ ಮೃದುವಾಗಿ ಮಾತನಾಡಿದರೆ ಗುರುವು ಕೌಟುಂಬಿಕ ಬಾಂಧವ್ಯವನ್ನು ಬೆಂಬಲಿಸಲಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಂಬಂಧಗಳಲ್ಲಿ ನೀವು ಸ್ಥಿರತೆ ಮತ್ತು ಸ್ಪಷ್ಟತೆಯನ್ನು ಬಯಸ್ತಾ ಹೋಗ್ತೀರಿ. ಯಾವುದಾದರೂ ಒಂದು ವಿಷಯ ನಿಮ್ಮನ್ನು ಗೊಂದಲಕ್ಕೆ ಈಡು ಮಾಡ್ಕೊಳ್ಬೋದು. ದ್ವಿತೀಯಾರ್ಧದಲ್ಲಿ ಮುಕ್ತವಾಗಿ ಮಾತನಾಡಲು ನಿರ್ಧರಿಸಬಹುದು. ಈ ತಿಂಗಳು ಪ್ರಾಮಾಣಿಕ ಸಂಭಾಷಣೆಯನ್ನು ಬೆಂಬಲಿಸಲಿದ್ದು, ಎಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿಕ್ಕೆ ಹೋಗಬೇಡಿ. ಒಂದು ಶಾಂತವಾದ ಮಾತುಕತೆ ಮನೆಯಲ್ಲಿ ನೆಮ್ಮದಿಯನ್ನು ತರಬಹುದು ಅಂತಲೇ ಹೇಳ್ತಾ, ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನ ಈ ತಿಂಗಳಿನಲ್ಲಿ ಇರಬೇಕಾಗಿತ್ತು. ಗುಪ್ತ ಒತ್ತಡದಿಂದಾಗಿ ನೀವು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಸುಸ್ತಾಗಿರ್ತೀರಿ. ನಿಮ್ಮಲ್ಲಿ ಕೆಲವರು ವಿಶ್ರಾಂತಿಯನ್ನು ನಿರ್ಲಕ್ಷಿಸಿದರೆ ನಿದ್ರಾಹೀನತೆ, ಅಸಿಡಿಟಿ, ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಹಠಾತ್ ಮೈಕೈ ನೋವು ಎದುರಿಸ್ಬೋದು ಸ್ನೇಹಿತರೆ. ಅದರಲ್ಲೂ ಜನವರಿ ಮಧ್ಯದ ನಂತರ ಶಕ್ತಿ ಸುಧಾರಿಸ್ತಾ ಹೋಗ್ತದೆ. ಪ್ರಯಾಣ ಅಥವಾ ಹೊರಾಂಗಣ ಚಟುವಟಿಕೆ ನಿಮಗೆ ಚೈತನ್ಯವನ್ನು ನೀಡಬಹುದು. ಆದರೂ ಅತಿಯಾದ ಕೆಲಸವನ್ನು ತಪ್ಪಿಸಿ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಮಸಾಲೆಯುತವಾದಂತಹ ಆಹಾರವನ್ನು ಕಡಿಮೆ ಮಾಡಿ ಸ್ನೇಹಿತರೆ. ನಿಮ್ಮ ದೈನಂದಿನ ದಿನಚರಿಯನ್ನು ಪಾಲಿಸಿ. ನಿಮ್ಮ ದೇಹವು ತ್ವರಿತವಾಗಿ ಪ್ರತಿಕ್ರಿಯಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬಂದುಬಿಡೋಣ. ವ್ಯಾಪಾರ ಮಾಲೀಕರು ಈ ತಿಂಗಳಿನಲ್ಲಿ ವೃತ್ತಿ ಗೋಚರತೆ ಹೆಚ್ಚಾಗುವುದನ್ನು ಅನುಭವಿಸ್ತಾ ಬಂದಿದ್ದೀರಿ. 10ನೇ ಮನೆಯಲ್ಲಿ ರಾಹು ಇರೋದರಿಂದ ನೀವು ಹಠಾತ್ ಹೊಸ ಸಂಪರ್ಕಗಳು, ಆಫರ್ಗಳು ಮತ್ತು ಆನ್ಲೈನ್ ಪ್ರಚಾರವನ್ನು ಪಡೆದುಕೊಂಡಿರ್ತೀರಿ. ಜನರು ನಿಮ್ಮ ಕೆಲಸದ ಬಗ್ಗೆ ಹಿಂದಿನಗಿಂತಲೂ ಹೆಚ್ಚು ಮಾತನಾಡ್ತಾ ಹೋಗ್ತಾರೆ. ಇದರಿಂದ ಕೆಲವೊಮ್ಮೆ ಒಳ್ಳೆಯದು, ಕೆಲವೊಮ್ಮೆ ಗೊಂದಲಮಯ. ಆದರೆ ಒಟ್ಟಾರೆಯಾಗಿ ಇದು ನಿಮ್ಮ ವ್ಯಾಪ್ತಿಯನ್ನು ಹೆಚ್ಚಿಸಲಿದೆ ಅಂತಲೇ ಹೇಳ್ಬೋದು. ಯೋಜನೆ ಇರ್ಬೋದು, ಪುನರ್ರಚನೆ ಮತ್ತು ಪಾವತಿಗಳು, ಸಿಬ್ಬಂದಿ ಮತ್ತು ದಾಖಲೆಗಳಂತಹ ಹಳೆಯ ಸಮಸ್ಯೆಗಳನ್ನು ಸರಿಪಡಿಸಲು ಇದು ಉತ್ತಮವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಅದರಲ್ಲೂ ನೀವು ಈಗ ಪೂರೈಸಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚಿನದನ್ನು ಭರವಸೆಯನ್ನು ನೀಡಲಿಕ್ಕೆ ಹೋಗಬೇಡಿ. ಸ್ಥಿರತೆಯು ನಿಮಗೆ ದೀರ್ಘಕಾಲೀನ ಯಶಸ್ಸನ್ನು ತರೋ ಕಾರಣ ಬಹಳ ಸ್ಥಿರತೆಯಿಂದ ಇರಿ. ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ಈ ಟೈಮ್ನಲ್ಲಿ ಅತಿಯಾದಂತಹ ಆಲೋಚನೆ ಅಥವಾ ಭಾವನಾತ್ಮಕ ಅಸ್ಥಿರತೆಯಿಂದಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಏಕಾಗ್ರತೆಯನ್ನು ಕಳೆದುಕೊಂಡಿರ್ತೀರಿ ಮೊದಲ ವಾರದಲ್ಲಿ. ಆದರೆ 2ನೇ ವಾರದಲ್ಲಿ ಪ್ರಾರಂಭದ ನಂತರವೇ ಗಮನ ಸುಧಾರಿಸ್ತಾ ಬರ್ತದೆ. ಅದರಲ್ಲೂ ಈ 3ನೇ ವಾರದಲ್ಲಿ ನಿಮ್ಮ ಆತ್ಮವಿಶ್ವಾಸವು ಮರಳಲಿದ್ದು, ನಿಮ್ಮಲ್ಲಿ ಕೆಲವರು ಉನ್ನತ ವ್ಯಾಸಂಗ, ಪರೀಕ್ಷೆಗಳು, ಪ್ರಮಾಣೀಕರಣ ಅಥವಾ ಸಂದರ್ಶನ ತಯಾರಿಗಾಗಿ ಗಂಭೀರವಾಗಿ ಯೋಜನೆಯನ್ನು ಮಾಡ್ಕೊಳ್ಬೋದು. ಈ ತಿಂಗಳು ಕಲಿಕೆ ಮತ್ತು ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಪಡೆಯಲು ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. ಪ್ರತಿದಿನ ನಿಗದಿತ ಸಮಯದವರೆಗೆ ಹೊತ್ತ ಬನ್ನಿ. ಕೊನೆಯ ಕ್ಷಣದ ಒತ್ತಡಕ್ಕಿಂತ ಸಣ್ಣ ಸ್ಥಿರವಾದಂತಹ ಪ್ರಯತ್ನವನ್ನು ಮಾಡಿಕೊಂಡ್ರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದ್ದರಿಂದ ಪ್ರತಿದಿನ ನಿಮ್ಮ ದೈನಂದಿನ ದಿನಚರಿಯನ್ನು ಪಾಲಿಸ್ಕೊಳ್ತಾ ನಿಗದಿತ ಸಮಯದವರೆಗೆ ಹೊತ್ತ ಬನ್ನಿ. ಇದರಿಂದ ಉತ್ತಮವಾದಂತಹ ಯಶಸ್ಸನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ಗ್ರಹಗಳ ಬಲಕ್ಕಾಗಿ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳ್ಳೆಯದು ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋದಾದರೆ, ನಿಮ್ಮ ವೃತ್ತಿಯಲ್ಲಿ ಸ್ಥಿರತೆಯನ್ನು ಕಾಣಲು ಜನವರಿ 14ರ ನಂತರ
ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಆರ್ಘ್ಯದ ರೂಪದಲ್ಲಿ ಸಲ್ಲಿಸಿ ಸ್ನೇಹಿತರೆ. ಹಾಗೆ ಮನೆಯಲ್ಲಿ ಶಾಂತಿಗಾಗಿ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ತಾ ಬನ್ನಿ. ದಿನಕ್ಕೆ 5 ನಿಮಿಷ ಆದರೂ ಸಾಕು. ಲಾಭ ಮತ್ತು ಬೆಂಬಲಕ್ಕಾಗಿ ಪ್ರತಿ ಗುರುವಾರದಂದು ಆಹಾರ ಅಥವಾ ಸಿಹಿ ತಿಂಡಿಗಳನ್ನು ದಾನ ಮಾಡ್ತಾ ಬನ್ನಿ. ಒತ್ತಡ ನಿಯಂತ್ರಣಕ್ಕಾಗಿ ಪ್ರತಿ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಕಂಬಳಿ ದಾನವನ್ನು ಮಾಡಿ ತಡರಾತ್ರಿಯ ಆಲೋಚನೆಗಳನ್ನು ತಪ್ಪಿಸಿ ಅಂತಲೇ ಹೇಳ್ಬೋದು. ಇನ್ನು ಏಕಾಗ್ರತೆಯ ವಿಚಾರಕ್ಕೆ ಬರೋದಾದರೆ ಶಾಂತಿ ಮತ್ತು ಸ್ಪಷ್ಟತೆಗಾಗಿ ಪ್ರತಿದಿನ 11 ಬಾರಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಂಡಿದ್ದೀರಿ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಗುರುಭ್ಯೋ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಲಕ್ಷ್ಮೀನಾರಾಯಣ ಗುರುದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.